ಏನ್ ಮಾಡ್ತೀರಿ ಗೊತ್ತಿಲ್ಲ ಪೋರ, ಹೆಂಗ್ ಮಾಡ್ತೀರಿ ಗೊತ್ತಿಲ್ಲ. ನನಗಂತರೂ ಒಂದು ಪುಸ್ತಕ ಬೇಕಾಗಿದೆ. ಪುಸ್ತಕ ಖಾಲಿ ಆಗ್ಯಾವಂದ್ರ ನೀವು ಏನು ನಿಮ್ಮ ಪ್ರವಚನ ಸಲುವಾಗಿ ಇಟ್ಕೊಂಡಿರಲ್ಲ, ಅದ ಪುಸ್ತಕ ನನಗೆ ಕೊಡ್ರಿ ಅಂತ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಾಂ ಶಿವ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ನಮ್ಮ ನಿಮ್ಮೆಲ್ಲರ ಆತ್ಮಕಲ್ಯಾಣ ಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನು ಎಡೆಮಾಡಿ ಅವತಾರ ಪೂರೈಸಿದಂತಹ ಪೂಜ್ಯ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ, ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಸಾಯಂಕಾಲ ಸಮಯದ ಗುರುಪಾದ ಪೂಜೆಯಲ್ಲಿ ಸಮಾವೇಶಗೊಂಡಿರುವಂತಹ ಎಲ್ಲ ಪೂಜ್ಯ ಮಹಾತ್ಮರಲ್ಲಿ, ಶಿವಸ್ವರೂಪಿಗಳೇ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಗಂಟೆಯನ್ನು ಪಿಡಿದೋರ್ವ ಟೆಂಟೆಣಿಸಲು ನಾದ ಮುಂದೆಲ್ಲ ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ಗಂಟಿ ಒಂದು ಸಾರಿ ವಿಚಾರ ಮಾಡ್ತಂತೆ, ದೇವಸ್ಥಾನದೊಳಗ ಎಲ್ಲರೂ ಎಚ್ಚರಾಗೋದು ಯಾರಿಂದ ಅಂದ್ರೆ ನನ್ನಿಂದ ಅಂತ ಅದಕ್ಕೆ ವಿಚಾರ ಬಂತು. ನಾನು ಗುಡಿ ಒಳಗಿದ್ದು ಢಣ 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 ಬಡಿತೀನಿ ಅಂತ ಬಂದು ಭಕ್ತರೆಲ್ಲ ಎಚ್ಚರಾಕಾರ. ಬರೀ ಭಕ್ತರ ಅಷ್ಟ ಅಲ್ಲ, ದೇವರು ಒಂದೊಂದ್ಸರಿ ಮಕ್ಕೊಂಡಿರ್ತಾನ, ನನ್ನ ಗಂಟಿ ಸಪ್ಪಳಕವ ಎಚ್ಚರಾಕಾನಂತ ಗಂಟಿಗೆ ಒಮ್ಮೆ ಅಹಂಕಾರ ಪ್ರಾಪ್ತಿ ಆಯ್ತು. ಗಂಟಿ ಬಹಳ ದೊಡ್ಡದಿತ್ತು. ಆ ಗಂಟಿ ಒಳಗ ಏನಿರ್ತದ, ಒಂದು ನಾಲಿಗೆ ಇರ್ತದೆ, ನಾಲಿಗೆ ಸಣ್ಣದಿರ್ತದೆ. ಗಂಟಿಯೊಳಗಿನ ನಾಲಿಗೆ ಹೇಳಾಕತ್ತು, ನೀನು ಬಹಳ ದೊಡ್ಡದಿದ್ರ ನಿನ್ನಿಂದ ನಾದಾಗೋದಿಲ್ಲ, ನಿನ್ನ ಒಳಗೇನು ನಾನು ಕೂತ್ಕೊಂಡಿನಲ್ಲ ನನ್ನಿಂದ ನಾದ ಬರ್ತದಂತ ಒಳಗಿದ್ದ ನಾಲಿಗೆ ಹೇಳಾಕತ್ತ. ಹೊರಗಿನ ಗಂಟಿ ಒಳಗಿನ ನಾಲಿಗೆ ಎರಡೂ ಜಗಳಾಡಕತ್ತಾನ. ಬಂದು ಭಕ್ತಂದ, ನೀವಿಬ್ರು ಎಷ್ಟೋತನ ಹಿಂಗ ಕಟ್ಟಿದ್ರು ಹಿಂಗ ಜೋತಾಡ್ಬೇಕು, ನಿಮ್ಮಿಂದ ನಾದ ಬರಂಗಿಲ್ಲ. ಭಕ್ತಿಯಿಂದ ಬಂದು ನಿಮ್ಮಿಬ್ಬರನ್ನ ಬಳಕೆ ಮಾಡಿದಾಗ ನಿಮ್ಮಿಂದ ನಾದ ಬರ್ತದ ಹೊರತು ನಿಮ್ಮಿಬ್ಬರಿಂದ ನಾದ ಇಲ್ಲ ಅಂತ ಒಂದು ಭಕ್ತ ಹೇಳ್ತಾನೆ. ಅದಕ್ಕ ಗುರುಗಳಲ್ಲಿ ಅವ ಕೃಪಾ ಮಾಡು ಗುರುವೇ, ನಾನೇನು ಅಲ್ಲ, ನಾನು ಗಂಟಿದ್ದಂಗದೀನಿ, ನಾನು ನಾಲಿಗಿದ್ದಂಗದೀನಿ. ಆದ್ರೆ ನನ್ನ ಒಳಗ ಹೊಕ್ಕು ಗಂಟೆಯನ್ನು ಪಿಡಿದು, ನಾನು ಜೀವನೆನ್ನುವಂತ ಈ ಗಂಟೆಯನ್ನ ಹಿಡಿದು ನನ್ನೊಳಗೆ ಓಂಕಾರ ನಾದವನ್ನು ಹೊರಡಿಸುವಂತಹ ಸದ್ಗುರುನಾಥ ನೀನು ನನಗೆ ಕೃಪಾ ಮಾಡು ಅಂತ ಬಸವಲಿಂಗ ಶರಣರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಸದ್ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗಾಗಿ ಗುರು ಲೋಕ ಉಪಕಾರಕ್ಕಾಗಿನೇ ಅವತಾರ ತೊಟ್ಟಿರುವಂಥವು. ಅವನ ಉಪಕಾರ ಹಿಂಗಿರ್ತದಲ್ಲ, ಯಾರ್ಯಾರಿಗೆ ಏನೇನು ಬೇಕಾಗಿರ್ತದ ಆ ರೀತಿ ಆತನ ಉಪಕಾರ. ಆರ್ತ ಭಕ್ತ ಬಂದ ಅಂದ್ರೆ ಅವನಿಗೆ ಏನು ಬೇಕು ಅದನ್ನು ಕೊಡ್ತಾನೆ. ಜಿಜ್ಞಾಸು ಭಕ್ತ ಬಂದ ಅಂದ್ರೆ ಅವನಿಗೆ ಏನು ಬೇಕು ಅದನ್ನು ಕೊಡ್ತಾನೆ. ಮುಮುಕ್ಷು ಬಂದ ಅಂದ್ರೆ ಅವನಿಗೆ ಏನು ಬೇಕು ಅದನ್ನು ಕೊಡ್ತಾನೆ. ಎಲ್ಲರಿಗೂ ಒಂದೇ ರೀತಿ ಆಶೀರ್ವಾದ ಇರಂಗಿಲ್ಲ. ಸದ್ಗುರುಗಳದು
ಬಂದಿರುವಂತ ಭಕ್ತ ಏನು ಉದ್ದೇಶವನ್ನು ಇಟ್ಕೊಂಡು ಬಂದಾನ ಅದನ್ನು ವಿಚಾರ ಮಾಡಿ ಉದ್ದೇಶಕ್ಕನುಗುಣವಾಗಿ ಸದ್ಗುರುನಾಥ ಆತನಿಗೆ ಆಶೀರ್ವಾದ. ನಮ್ಮ ಆರೂಢ ಜ್ಯೋತಿ ಗುರುಗಳು ಪುಸ್ತಕ ಬೇಕು ಅಂತ ಬಂದ್ರು. ಪುಸ್ತಕ ಬೇಕು, ಏನ್ ದೊಡ್ಡ ವಿಷಯ ಅಲ್ಲ. ರೊಕ್ಕ ಕೊಟ್ಟ ತಕ್ಷಣ ನಾವೀಗ ಪುಸ್ತಕ ಕೊಟ್ಬಿಡ್ತೀವಿ, ತಗೊಂಡು ಹೋಗ್ಲಿ ಅಂತ. ಪುಸ್ತಕ ರೊಕ್ಕ ಕೊಟ್ರ ಇನ್ನೂ 10 ರೂಪಾಯಿ ಕಡಿಮೆ ಕೊಟ್ಟರು ಚಿಂತಿಲ್ಲ, ಪುಸ್ತಕ ಬೇಡ್ತಾರ ನಾವು ಕೊಟ್ಟು ಬಿಡ್ತೀವಿ. ಅಪ್ಪವ್ರ ಹತ್ರ ಪುಸ್ತಕ ಬೇಕು ಅಂತ ಬಂದು ಯಾವ ಪುಸ್ತಕ ಬೇಕಪ್ಪ ಅಂತ ಕೇಳಿದ್ರೆ ಅನುಭವ ಸಾರ್ ಬೇಕಾಗಿದೆ. ಕೂಡು ಅಂತ ಅವ್ನು ಎಷ್ಟೊತ್ತನ ಕೂಡಿಸಿದ್ರು ಅಂದ್ರೆ ಸಂಜೆತನ ಕೂಡಿಸಿದ್ರಂತ. ಪುಸ್ತಕ ಬೇಕು ಅಂತ ಬಂದ ವ್ಯಕ್ತಿನ ಸಂಜೆವರೆಗೂ ಅವನು ಕೂತು ಮತ್ತೆ ಸಂಜೆ ಮುಂದೆ ಮತ್ತೆ ಅಪ್ಪವ್ರನ್ನ ಕೇಳಿದಂತ, ಅಪ್ಪವ್ರೆ ಅನುಭವ ಸಾರ ಪುಸ್ತಕ ಬೇಕಾಗ್ಯದ, ನಾಳೆ ಕೊಡ್ತೀನಿ ಅಂತ. ನಾಳೆ ಕೊಡ್ತೀನಿ ಅಂದ್ರೆ ಮತ್ತ ವಸ್ತಿ ಉಳ್ದ, ಮತ್ತ ಮರುದಿವಸ ಕೇಳಿದ, ಅಪ್ಪವ್ರೆ ಪುಸ್ತಕ ಬೇಕಾಗ್ಯದ. ಇಲ್ಲ, ಪುಸ್ತಕ ಖಾಲಿಯಾಗ್ಯಾವ. ಖಾಲಿಯಾಗಿ ಬಂದ ಮೇಲೆ ಅವ ಇಷ್ಟು ಚಡ್ಪಡಿಸಿದ ಅಂತ, ಏನ್ ಮಾಡ್ತೀರಿ ಗೊತ್ತಿಲ್ಲ ಅಪ್ಪವ್ರೆ, ಹೆಂಗ್ ಮಾಡ್ತೀರಿ ಗೊತ್ತಿಲ್ಲ, ನನಗಂತರೂ ಒಂದು ಪುಸ್ತಕ ಬೇಕಾಗ್ಯದ. ಪುಸ್ತಕ ಖಾಲಿಯಾಗಿ ಬಂದ್ರ ನೀವು ಏನು ನಿಮ್ಮ ಪ್ರವಚನ ಸಲುವಾಗಿ ಇಟ್ಕೊಂಡಿರಲ್ಲ ಅದ ಪುಸ್ತಕ ನನಗೆ ಕೊಡ್ರಿ ಅಂತ. ಅವಾಗ ಅಪ್ಪವರು ಪ್ರೀತಿಯಿಂದ ತಾವು ಪ್ರವಚನಕ್ಕಾಗಿ ಇಟ್ಕೊಂಡಿರುವಂತಹ ಪುಸ್ತಕವನ್ನ ಅವನಿಗೆ ನೀಡಿದ್ರು. ಆಮೇಲೆ ಅವ ರೊಕ್ಕ ಕೊಡಾಕ್ ಬಂದಂತ, ರೊಕ್ಕ ಬೇಡಪ್ಪ, ಪುಸ್ತಕ ಬೇಕು ಅನ್ನುವಂತ ಇಚ್ಛೆಯಿಂದ ಇಡೀ ದಿವಸ ನೀನು ಉಳಿದು ಇಲ್ಲ ಅಂದ್ರೂ ಬೇಕು ಅಂತ ಗುರುಗಳ ಪುಸ್ತಕವನ್ನು ಬೇಡಿದಲ್ಲ, ನಿನಗ ಪುಸ್ತಕವನ್ನು ಕೊಂಡುಕೊಂಡು ಹೋಗಬೇಕು ಅನ್ನುವಂತ ಇಚ್ಛೆ. ಬರೀ ರೊಕ್ಕ ಕೊಟ್ಟರೆ ಸಿಗ್ತದಂತ ಬಂದಿಲ್ಲ, ಅದನ್ನು ಒಯ್ದೇ ತೀರಬೇಕು, ಅಭ್ಯಾಸವನ್ನು ಮಾಡಬೇಕು, ಮುಕ್ತನಾಗಬೇಕು ಅನ್ನುವಂತ ಉತ್ಕಟವಾದಂತ ಇಚ್ಛೆ ಐತಲ್ಲ, ಆ ಇಚ್ಛೆಯ ಪರೀಕ್ಷೆ ಮಾಡೋದ್ರ ಸಲುವಾಗಿ ನಿನ್ನನ್ನು ಇಷ್ಟೊತ್ತವರೆಗೆ ನಾನು ಕಾಯಿಸಬೇಕಾಯಿತು ಅಂತ. ಕಪಾಟ ತುಂಬ ಪುಸ್ತಕ ತುಂಬಿದ್ದು ಅಂತ ಹೇಳಿದ ತಕ್ಷಣ ಅವರು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವನ ಇಚ್ಛೆ ಏನದ, ಅವ ಮುಮುಕ್ಷವಾಗಿ ಅಭ್ಯಾಸ ಮಾಡಿ ಮುಕ್ತನಾಗಬೇಕೆಂಬ ಇಚ್ಛೆ ಇತ್ತು ಅಂದ್ರೆ ಇಲ್ಲಂದ ತಕ್ಷಣ ಎದ್ದು ಹೋಗುದಿಲ್ಲ. ಎಂದಾಗ್ತದ ಅಲ್ಲಿವರೆಗೂ ನಾನು ಇರ್ತೀನಿ ಅಂತ ಒಳಗೆ ಯಾರು ಪ್ರೇಮ ಭಾವದಿಂದ ಉಳಿತಾರಲ್ಲ ಅವರಿಗೆ ಮುಮುಕ್ಷುಗಳು ಅಂತಾರ. ಇನ್ನ ಜಿಜ್ಞಾಸು ಭಕ್ತರು ಇರ್ತಾರೆ, ಅರ್ಥಾರ್ಥಿ ಭಕ್ತರು ಇರ್ತಾರ. ಅವ್ರು ಹಂಗ ಬಂದವರನ್ನ ಪಟ್ಟ ನಮಸ್ಕಾರ ಮಾಡಿ ಯಾವುದೇ ದೇವಸ್ಥಾನಕ್ಕೆ ನೀವು ಹೋದ್ರು ಒಂದು 10 ನಿಮಿಷ ಟೈಮ್ ಇಟ್ಕೊಂಡು ಹೋಗು. ಪರಮಾತ್ಮನ ಸಾನ್ನಿಧ್ಯದೊಳಗ ಒಂದು 10 ನಿಮಿಷ ನೀವು ಕುತ್ಕೋಬೇಕು. ಏನು ಟೈಮ್ ಇಲ್ಲ ಅಂದ್ರೆ ಒಂದು 2 ನಿಮಿಷ ಕುತ್ಕೊಂಡು ಬರ್ಬೇಕು. ಯಾಕೆ ಬರ್ಬೇಕು ಅಂದ್ರೆ ನನಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತಾನಂತ ಪರಮಾತ್ಮ ಪರೀಕ್ಷೆ ಮಾಡುವಂತ ಸಮಯ ಇರ್ತದೆ. ಅಲ್ಲಿಂದ ಇಲ್ಲಿವರೆಗೂ ಬಂದಾನ, ನನ್ನ ದರ್ಶನ ಮಾಡ್ಯಾನ, ನನ್ನ ದೇವಾಲಯದೊಳಗೆ ಕುಳಿತು 2 ನಿಮಿಷ ನನ್ನ ಧ್ಯಾನ ಮಾಡ್ತಾನೆ ಇಲ್ಲೋ ಅಂತ ಅವನ ಪರೀಕ್ಷೆಯೊಳಗೆ ನಾವೆಂದೂ ಫೇಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ 10 ನಿಮಿಷ ಆದ್ರೆ ಶಾಂತಿ ಸಮ. ಅದ ಮನಿ, ಅದ ಮಕ್ಕಳು, ಅದ ಗಾಡಿ ಇದ್ದೇ ಇರ್ತದ. ನಮ್ಮನ್ನು ಬಿಟ್ಟದು ಎಲ್ಲಿ ಹೋಗಂಗಿಲ್ಲ. ಅದು ಒಮ್ಮೆ ಬಿಟ್ಟು ಹೋಗಿ ಅಂದಾಗ ನಾವ್ಯಾರು ಇರುವುದಿಲ್ಲ, ಎಲ್ಲಿ ಹೋಗಂಗಿಲ್ಲ. ಅದು ಹೋಗಬೇಕು ಅಂತ ವಿಚಾರ ಮಾಡಿದಾಗ ಎಷ್ಟು ಉಳಿಸ್ಕೊಂತೀವಿ ಅಂದ್ರೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಕ್ಕೆ. ಅದಕ್ಕೆ ಪರಮಾತ್ಮ ನೀಡಿದ ಸಮಯವನ್ನು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ದೇವಸ್ಥಾನಗಳಲ್ಲಿ ನೀವು ಹೋದ್ರೆ 5 ನಿಮಿಷ 10 ನಿಮಿಷ ಏಕಾಂತದಲ್ಲಿ ಕುಳಿತು ಅಂದಾಗ ನೆಟ್ವರ್ಕ್ ಇರ್ತದೆ ನೋಡ್ರಿ, ಮೊಬೈಲ್ ನೆಟ್ವರ್ಕ್ಗಳಿರ್ತಾವ. ಅವು ಎಲ್ಲಿ ಕೆಲಸ ಮಾಡ್ತಾವ ಅಂದ್ರೆ ಎಲ್ಲಿ ಟವರ್ ಇರ್ತದಲ್ಲ ಅಲ್ಲಿ ಕೆಲಸ ಮಾಡ್ತಾವ. ಟವರ್ ಇಲ್ಲದ ಜಾಗದೊಳಗೆ ನೀವು ಎಷ್ಟು ಎಡತಾಕಿದ್ರು ಎಷ್ಟು ತಿರ್ಗಾ ಮರ್ಗ ಮಾಡಿದ್ರು ಅದು ರೇಂಜ್ ಇಲ್ಲ, ಟವರ್ ಇಲ್ಲ, ಕೆಲಸ ಮಾಡಂಗಿಲ್ಲ. ಬರೀ ಹೊರಗಿನ ಒಂದು ಟವರ್ ಮೊಬೈಲ್ ಕೆಲಸ ಮಾಡಿಸ್ತದಂತ ನಿಮ್ಗೆ ಹೆಂಗ ಗೊತ್ತಾಗ್ತದೆ, ಹಂಗ ಪರಮಾತ್ಮನ ಶಕ್ತಿಯನ್ನ ತಮ್ಮೊಳಗೆ ಹಿಡಿದಿಟ್ಟುಕೊಳ್ಳುವಂತ ಟವರ್ಗಳು ಯಾವುವು ಅಂದ್ರೆ ದೇವಸ್ಥಾನದ ಮೇಲಿರುವಂತ ಗೋಪುರಕ್ಕ ಕಳಶ ಮಾಡಿರ್ತಾರೆ. ನಮ್ಮ ಮೊಬೈಲ್ ಒಳಗೆ ಸಿಮ್ ಕಾರ್ಡ್ ಅದ, ಸಿಮ್ ಕಾರ್ಡ್ ಒಳಗೆ ಬಳಸಿದ ಮೆಟಲ್ ಮತ್ತು ಗೋಪುರಕ್ಕೆ ಬಳಸುವಂತ ಮೆಟಲ್ ಎರಡು ಒಂದು. ಸಿಮ್ ಕಾರ್ಡ್ನೊಳಗೆ ಏನು ತಾಮ್ರದ್ದು ಇರ್ತದಲ್ಲ ಅದನ್ನ ಕಿತ್ತು ಹೋಗೋದ್ರಿ ಅಂದ್ರೆ ಸಿಮ್ ಕಾರ್ಡ್ ಕೆಲಸ ಮಾಡಂಗಿಲ್ಲ. ಆ ಲೋಹದೊಳಗೆ ಹೆಂಗ ಶಕ್ತಿ ಅದ,
ಗೋಪುರದ ಮೇಲೆ ಕಳಸದ ರೂಪದಲ್ಲಿ ಕುಳಿತುಕೊಂಡಿರುವಂತ ಲೋಹಕ್ಕನು ಅಂಥದ್ದೊಂದು ಶಕ್ತಿ ಅದ. ಮೊಬೈಲ್ ಒಳಗಿದ್ದಂತ ಈ ಲೋಹ ಯಾರ್ಯಾರ್ದು ಫೋನ್ ನಂಬರ್ ಅದ ಅದನ್ನ ತನ್ನ ಹತ್ರಕ್ಕೆ ಸೆಳ್ಕೊಂತದ. ಹಂಗ ದೇವಸ್ಥಾನದ ಗೋಪುರದ ಮೇಲಿರುವಂತ ಆ ಕಳಸ ಯಾರ್ಯಾರು ಭಕ್ತರು ಭಕ್ತಿ ಭಾವದಿಂದ ಬಂದಾರ ಅವರೆಲ್ಲರ ಮನದಲ್ಲಿ ಪರಮಾತ್ಮನ ತರಂಗಗಳನ್ನು ಸೃಷ್ಟಿ ಮಾಡುವಂತ ಶಕ್ತಿ ಅದು ಗೋಪುರಗಳಿಗಿರುವುದರಿಂದ ದೇವಸ್ಥಾನಗಳು ಬಹಳ ಪವಿತ್ರವಾಗಿರುವಂತ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ ಸಮಯ ಇದ್ದಾಗ ದೇವಸ್ಥಾನಕ್ಕೆ ಬರುವುದಲ್ಲ, ಸಮಯ ಮಾಡಿಕೊಂಡು ಬರುವುದು. ಟೈಮ್ ಸಿಕ್ಕರು ನೋಡೋಣ್ರಿ ಅಂದ್ರಲ್ಲ, ನಾವು ಹೋಗಲೇಬೇಕು ಅಂತ ಉತ್ಕಟವಾದಂತ ಇಚ್ಛೆಯಿಂದ ಭಕ್ತ ಅವ ಬರ್ತಾನ. ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ತನವೇನು ಕಷ್ಟಗಳಿರ್ತಾವ ಆ ಕಷ್ಟಗಳನ್ನು ಪರಮಾತ್ಮನಲ್ಲಿ ನಿವೇದನೆಯನ್ನು ಮಾಡ್ಕೋಂತ ಆತನನ್ನು ಪ್ರಾರ್ಥನಾ ಮಾಡ್ಕೋಂತ ಪರಮಾತ್ಮನನ್ನು ಪ್ರಾರ್ಥನಾ ಮಾಡಿದ್ರು ಪರಮಾತ್ಮ ಅಂಥ ಭಕ್ತರಿಗೂ ಅನುಗ್ರಹ ಮಾಡ್ತಾನೆ. ಏನು ಅವ್ರಿಗೇನು ಇಚ್ಛೆ ಅದಾವ, ಏನು ಬೇಕದವ, ಏನು ಬೇಡಿಕೆಗಳದಾವ ಅವುಗಳನ್ನು ಅನುಗ್ರಹಿಸ್ತಾನೆ. ಬೇಕು ಬೇಡಿಕೆಗಳನ್ನು ದಾಟಿ ಇದ್ಯಾವುದು ನನಗೆ ಬೇಡ, ಮೋಕ್ಷ ಒಂದೇ ಬೇಕು ಅಂತ ಬಂದಂಥವನಿಗೆ ಜ್ಞಾನ ದೀಕ್ಷೆಯನ್ನು ನೀಡ್ತಾನೆ. ಅದು ಬೇಕು ಇದು ಬೇಕು ಅಂತ ಬಂದಂಥವನಿಗೆ ಫಲಗಳನ್ನ ಅನುಗ್ರಹ ಮಾಡ್ತಾನೆ. ಹೀಗೆ ಸದ್ಗುರುನಾಥನಾದರೂ ಸಹಿತ ಯಾವ ಭಕ್ತರು ಯಾವ ಉದ್ದೇಶವನ್ನು ಇರಿಸಿಕೊಂಡು ಬರ್ತಾರಲ್ಲ ಆ ಪ್ರಕಾರವಾಗಿ ಅವರಿಗೆ ಅನುಗ್ರಹವನ್ನು ಮಾಡುವಂಥವನಾಗ್ತಾನೆ. ಅಂತಹ ಗುರುಗಳನ್ನ ನಿಮಿತ್ತ ಮಾಡಿಕೊಂಡು ಈ ದಿನ ಗುರುಪಾದ ಪೂಜೆಯನ್ನ ತಾವೆಲ್ಲರೂ ನೆರವೇರಿಸಿದೆ. ನನಗ ಆಶ್ಚರ್ಯ ಆಗಿದೆ. ಯಾಕಂದ್ರೆ ನಮ್ಮ ಅಪ್ಪ ಅವ್ರದ್ದು ಆದೇಶ ಒಂದೇ ಕಾರ್ಯಕ್ರಮ ಶಾಂತಾಶ್ರಮದಲ್ಲಿ ಅಪ್ಪ ಅವ್ರದ್ದು ಆರೂಢ ಜ್ಯೋತಿ ಅಧ್ಯಾತ್ಮ ಶಿಬಿರ ಅಷ್ಟೇ ಆಗ್ಬೇಕು. ಬಿಜಾಪುರ ಮಠದಲ್ಲಿ ಶ್ರಾವಣ ಮಾಸದೊಳಗೆ ಏನು ಕಾರ್ಯಕ್ರಮ ಬರ್ತಾವೆ, ಯಾವುದೇ ಸ್ವಾಮಿಗಳ ಮಠಕ್ಕಾಗಿ ಯಾವಾಗ ದೇಹ ಬಿಟ್ರು ಅವ್ರದ್ದು ಪುಣ್ಯತಿಥಿ ಶ್ರಾವಣದಾಗನ ಮಾಡಬೇಕು ಅಂತ ನಮ್ಮ ಗುರುಗಳದ ಆದೇಶ. ಅಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ, ಇಲ್ಲಿ ಒಂದು ಕಾರ್ಯಕ್ರಮ, ಎರಡೇ. ಯಾಕಂದ್ರೆ ಭಕ್ತರಿಗೆ ಎಂಥ ಹೃದಯ ಅಂದ್ರೆ ಹಗಲಲ್ಲೇ ಬರೋದು ಹೋಗೋದು ಅಂದ್ರೆ ಭಕ್ತರಿಗೆ ತೊಂದರೆ ಆಗ್ತದೆ. ಎಲ್ಲರೂ ಅಷ್ಟು ಸದೃಢರಿರಂಗಿಲ್ಲ, ಎಲ್ಲರಿಗೂ ಅಂತ ಅವಕಾಶಗಳಿರಂಗಿಲ್ಲ. ಅದಕ್ಕೆ ಅವ್ರು ಅಲ್ಲೊಂದು ಸಾರಿ ಇಲ್ಲೊಂದು ಸಾರಿ ಬಂದ್ರೆ ಸಾಕು ನಮ್ಮ ಭಕ್ತರು ಅಂತ ಗುರುಗಳು ಹಂಗೆ ಇಚ್ಛಾ ಮಾಡಿ ಶ್ರಾವಣದಲ್ಲಿ ನಮ್ಮ ಮರಿದವರಿಗೆ ಎಲ್ಲರದು ಪುಣ್ಯತಿಥಿ ಮಾಡ್ಬೇಕಂತ ಶ್ರಾವಣದಾಗ ಹೇಳಿನಿ. ಮತ್ತು ನಾನು ಯಾವಾಗಾರ ದೇಹ ಬಿಟ್ರೆ ಮತ್ತೆ ಅವರಿಗೆ ತರಕ್ ತೊಂದರೆ ಆಗ್ಬೋದು ಅಂತ ಅವ್ರು ಶ್ರಾವಣ ಮಾಸದಲ್ಲಿನೇ ಇಚ್ಛಾಭರಣಿ ಎನ್ನುವ ಹಾಗೆ ಶ್ರಾವಣದಲ್ಲಿನೇ ಅಂತಹ ಸದ್ಗುರುನಾಥನ ಆದೇಶ. ಆದರೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ 8-10 ಮಂದಿ ಅಷ್ಟ ಕೂಡಿ ಗುರುಪೂರ್ಣಿಮಾ ಕಾರ್ಯಕ್ರಮ ಮಾಡ್ತಿದ್ರು. ನನಗೆ ಆನಂದ ಅನಿಸಿದ್ದೇನು ಅಂದರೆ ಇವರೆಲ್ಲರೂ ಮುಂದೆ ಕೂತಂತ ಬಹಳ ಸಣ್ಣ ಸಾಧಕರು ನಾವಿಲ್ಲದಾಗನೇ ಇಲ್ಲಿ ಪ್ರವೇಶ ಪಡ್ಕೊಂಡಾರ. ನಾವು ಹಳ್ಳಿ ಬರೋದ್ರೊಳಗನೆ ಪುರುಷ ಸೂಕ್ತ ಮಂತ್ರವನ್ನು ಹೇಳಿ ಆ ಗೇಟ್ನಿಂದ ನಮ್ಮನ್ನು ಸ್ವಾಗತ ಮಾಡಿದ್ರು ಅಂತಲ್ಲ, ಆ ಮಕ್ಕಳಲ್ಲಿ ಅಂತ ಮಂತ್ರವನ್ನು ಹೇಳಿ ಗುರುಗಳನ್ನು ಸ್ವಾಗತ ಮಾಡಿಕೊಳ್ಬೇಕು ಅನ್ನುವಂಥ ಭಾವ ಮೂಡಿ ಬಂದೈತಲ್ಲ, ಅದು ನನಗೆ ಬಹಳ ಆನಂದವನ್ನು ತಂದುಕೊಡ್ತದೆ. ಅವರ ಭಕ್ತಿ, ಅವರ ಪ್ರೀತಿ ಅದು ಬಹಳ ದೊಡ್ಡದು ಅಂತ ಈ ಪ್ರಸಂಗದಲ್ಲಿ ಹೇಳಿ, ಭಕ್ತಿಗೆ ಪರಮಾತ್ಮ ಒಲಿಯೋದು ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ನಾದ ಮಾಡೋರು ಬಹಳ ಜನ. ತಾನ್ಸೆ ಅವನಂಥ ಗಾಯಕನೇ ಇರಲಿಲ್ಲ ಅಕ್ಬರ್ನ ಆಸ್ಥಾನದಲ್ಲಿ. ಅಕ್ಬರ್ನ ಆಸ್ಥಾನ ಅಂದ್ರೆ ಇಡೀ ದೆಹಲಿ, ಅರ್ಧ ಭಾರತ, ಮೊಘಲ ಸಾಮ್ರಾಜ್ಯದ ದೊರೆ. ಅಂಥ ದೊರೆಯ ಆಸ್ಥಾನದಲ್ಲಿ ತಾನ್ಸೇನ್ ಒಬ್ಬನೇ ಅಂಥ ದೊಡ್ಡ ಸಂಗೀತ ತಜ್ಞ. ಅವನನ್ನ ಮೀರಿಸುವರು ಯಾರೂ ಇದ್ದಿಲ್ಲ. ತಾನ್ಸೇನ್ ಹಾಡ್ತಿದ್ದ ಅಂದ್ರೆ ಮೇಘಗಳೆಲ್ಲ ಮಳೆಯನ್ನು ಸುರಿಸ್ತಿದ್ವು. ತಾನ್ಸೇನ್ ಹಾಡ್ತಿದ್ದ ಅಂದ್ರೆ ಕಲ್ಲುಗಳು ಕೇಳಿ ಕೇಳಿ ಕರಗಿ ನದಿಯಾಗಿ ಹರಿಸುವಂತ ಅಷ್ಟು ಅದ್ಭುತವಾದ ಗಾಯನವನ್ನ ತಾನ್ಸೇನ್ ಮಾಡ. ಅಕ್ಬರ್ ಮಹಾರಾಜ ಅಂದ, ನಿನ್ನಂತ ಗಾಯಕನನ್ನು ನಾನು ನೋಡಿಲ್ಲ, ಮುಂದೆಂದೂ ಇಂಥ ಗಾಯಕ ಸಿಗೋದಿಲ್ಲ. ಏನು ಅದ್ಭುತ ಹಾಡ್ತಿದೆ ಅಂತ ಹೇಳಿದಾಗ ತಾನ್ಸೇನ್ ಹೇಳಿದ, ನನ್ನ ಗಾಯನ ಏನ್ರಿ, ನಮ್ಮ ಗುರುಗಳು ನನಗಿಂತ ಬಲ ಹಾಡ್ತಾರಂತ. ನಾ ಹಾಡೋದೇನು ದೊಡ್ಡದು, ನಮ್ಮ ಗುರುಗಳು ನನಗಿಂತ ಬಲ ಹಾಡ್ತಾರ. ನಮ್ಮ ಗುರುಗಳ ಸಂಗೀತವನ್ನು ಕೇಳಿದ್ರಿ ಅಂದ್ರೆ ಇನ್ನೇನು ಹೇಳ್ತೀರೋ ನೀವು. ಅವಾಗ ಅಕ್ಬರ್ ಅಂದ, ಆ ಗುರುಗಳು ಇಲ್ಲಿ ಕರೆಸ. ಅಂದ, ಕರ್ಕೊಂಬಂದು ಆಡ್ಸಕತ್ರ ಆಡೋರಲ್ಲ ಅವರು. ಯಾರು ರೊಕ್ಕ ಕೊಡ್ತೀವಿ ಬರ್ರಿ ಒಂದು ತಿಂಗಳ ನಮ್ಮಲ್ಲಿ ಕುಂತು ಹಾಡಿ ಹೋಗ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ರೊಕ್ಕ ತಗೋರಿ ಅಂತ ರೊಕ್ಕಕ್ಕೆ ಹಾಡೋ ಗುರುಗಳಲ್ಲ ಅವರು. ಇಚ್ಛಾ ಬಂದಾಗ ಮಾತ್ರ ಹಾಡೋರು. ಅವ್ರ ಹಾಡನ್ನ ಕೇಳಬೇಕು ಅನಿಸ್ತು ಅಂದ್ರೆ ಅವ್ರು ಎದ್ದಲ್ಲಿಗೆ ನೀನು ಹೋಗ್ಬೇಕು. ನಾವೆದ್ದಲ್ಲಿಗೆ ಬಂದು ನಮ್ಮ ರೊಕ್ಕ, ನಮ್ಮ ಅರಮನೆ, ನಮ್ಮ ಸಂಪತ್ತನ್ನು ನೋಡಿ ಅವ್ರು ಹಾಡೋರಲ್ಲ. ಕೇಳಬೇಕು ಅನಿಸಿದ್ರೆ ಅವ್ರು ಎದ್ದಲ್ಲಿಗೆ ಹೋಗಿ ಕೇಳಬೇಕು. ಅವನಿಗೆ ಒಳಗೆ ಕುತೂಹಲ ಹೆಚ್ಚಾತ.
ಬರೀ ದೊಡ್ಡ ಸಂಗೀತ ಶಾಸ್ತ್ರಜ್ಞ ಗುರು ಅದಾನ, ಅವ ಇಲ್ಲಿ ಬಂದು ಹಾಡ್ತಾನಂದ್ರೆ ಬೇಕಾದಷ್ಟು ರೊಕ್ಕ ಕೊಟ್ಟು ಕಳಿಸ್ಬೋದು ಅಂತ ವಿಚಾರ ಇಟ್ಕೊಂಡವನಿಗೆ ರೊಕ್ಕಕ್ಕೆ ಬರವಲ್ಲ ಅಂದಾಗ ಸಂಗೀತಕ್ಕಿಂತಲೂ ಗುರುಗಳ ಮೇಲೆ ಅವನಿಗೆ ಭಕ್ತಿ ಹೆಚ್ಚಾಯ್ತು. ಹೋಗಿ ನೋಡ್ಬೇಕು ಅವ್ರು ಹಾಡುವುದನ್ನು ಕೇಳಬೇಕು ಅಂತ ದೂರದಲ್ಲಿನೇ ಕುಳಿತುಕೊಂಡು ಏಕಾಂತದಲ್ಲಿ ಹಾಡುತ್ತಿದ್ದರು ಹರಿದಾಸರು. ಅದನ್ನು ಕೇಳಿ 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 ಮಹಾರಾಜ ತನ್ಮಯನಾಗಿ ಬಿಟ್ಟ. ತನ್ಮಯನಾಗಿ ತನ್ನನ್ನೇ ತಾನು ಮರೆತವರು ಸಂಗೀತ ನಿಂತರೂ ಮಹಾರಾಜನ ಧ್ಯಾನ ಮುಗಿದಿದ್ದಿಲ್ಲ. ಅಷ್ಟು ಅದ್ಭುತವಾಗಿ ಸಂಗೀತದಲ್ಲಿ ಅವ ತನ್ಮಯನಾಗಿ ಎಚ್ಚರಗೊಂಡ ಬಳಿಕ ಗುರುಗಳ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ ಹೇಳಿದ, ತಾನಸೇನೆ ಹೇಳಿದ ಮಾತು ಸಾವಿರ ಸಾವಿರ ಪಟ್ಟು ಸತ್ಯದೆ. ಇಂತಹ ಸಂಗೀತವನ್ನ ನಾನೆಂದೂ ಕೇಳಿಲ್ಲ ಮಾತ್ರವಲ್ಲ, ನಿಮ್ಮ ಸಂಗೀತದಿಂದ ನನಗೆ ಭಗವದ್ ದರ್ಶನವಾಗಿದೆ ಅಂತ ಮಹಾರಾಜ ಗುರುಗಳ ಪಾದದಲ್ಲಿ ಬೇಡಿಕೆಯನ್ನು ಮಾಡಿದಾಗ ತಾನಸೇನ್ ಹೇಳ್ತಾನೆ, ಅವರ ಸಂಗೀತಕ್ಕೆ ಇಂಥದ್ದೊಂದು ಶಕ್ತಿ ಬಂದಿದ್ದ ಕಾರಣ ಏನು ಅಂದ್ರೆ, ಮೈ ಖುದ್ ಕೆ ಲಿಯೆ ಗಾತಾ ಹೂಂ ಮಗರ್ ಮೇರಾ ಗುರು ಖುದಾ ಕೆ ಲಿಯೆ ಗಾತಾ ಹೈ. ನಾನು ನನ್ನ ಸಲುವಾಗಿ ಹಾಡ್ತೀನಿ, ಅವ ಪರಮಾತ್ಮನ ಸಲುವಾಗಿ ಹಾಡ್ತಾನೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಇವ್ರನ್ನ ಹಾಡಿ ಇವ್ರನ್ನ ಬೇಡುವುದಕ್ಕಿಂತಲೂ ನಮ್ಮ ಗುರುಗಳನ್ನೇ ಹಾಡ್ತೀನಿ, ಪರಮಾತ್ಮನನ್ನೇ ಹಾಡ್ತೀನಿ, ಪರಮಾತ್ಮನ ಸಲುವಾಗಿನೇ ನಾನು ಇರ್ತೀನಿ ಅಂತ ಯಾರು ಅಂತ ಗಾಯನವನ್ನು ಮಾಡ್ತಾರೆ, ಅಂತ ತಪಸ್ಸನ್ನು ಮಾಡ್ತಾರೆ, ಅವರಿಗೆ ದೈವ ಕೃಪೆಯಾಗ್ತದೆ ಅನ್ನೋದು ಬಹಳ ಮಹತ್ವದ ಸಂಗತಿ. ಅಂತಹ ಸದ್ಗುರುನಾಥನ ಸಾನ್ನಿಧ್ಯದಲ್ಲಿ ನಾವು ಪರಮಾತ್ಮನಿಗಾಗಿ ಸಮಯವನ್ನು ಮೀಸಲಿಟ್ಟು ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ. ಬಹುಶಃ ನನಗನ್ನಿಸ್ತದೆ ಘಟಂ ದೃಷ್ಟ್ವಾ ಘಟಾತ್ ಭಿನ್ನ ಅಂತ ನಮ್ಮ ವೇದಾಂತ ದೊಡ್ಡ ಶಬ್ದ. ಮಡಿಕೆಯನ್ನ ನೋಡುವವನು ಮಡಿಕೆಗಿಂತಲೂ ಭಿನ್ನವಾಗಿದ್ದಾನೆ. ಮಡಿಕೆ ಅಂದ್ರೆ ಈ ಶರೀರ, ಈ ಶರೀರವನ್ನು ನೋಡುವಂತವನು ಶರೀರಕ್ಕಿಂತಲೂ ಭಿನ್ನವಾಗಿದ್ದಾನೆ ಅಂತ. ಹಂಗ ಅದು ತಿಳಿಬೇಕಾಗಿತ್ತು ಅಂದ್ರೆ ಬಿಟ್ಟು ಇರುವುದನ್ನ ಕಲಿಬೇಕು ಅಂತ ನಮ್ಮ ಅಪ್ಪವ್ರು ಯಾವಾಗಲೂ ಹೇಳೋರು. ಬಿಟ್ಟಿರುವುದನ್ನು ಕಲಿಬೇಕು, ರೂಢಿ ಆಗ್ತದೆ, ಸ್ವಲ್ಪ ರೂಢಿ ಆಗ್ತದೆ. ಮೊದಲು ಮನಿ ಬಿಟ್ಟಿರುವುದು ಕಲಿಬೇಕು. ಎಷ್ಟು ದಿವಸ? ಕಡಿ ಒಂದು 3 ದಿವಸ. ಆಮೇಲೆ ವರ್ಷಕ್ಕೆ ಒಂದು 15 ದಿವಸ ಮನಿ ಬಿಟ್ಟಿರೋದು ಕಲಿಬೇಕು. ಆಮೇಲೆ ನೀವು ಹೆಂಗೆ ಮನಿ ಬಿಟ್ಟಿರ್ತೀರಿ ಹಂಗೆ ನಾವು ಮಠ ಬಿಟ್ಟಿರೋದು ಕಲಿಬೇಕು. 1 ದಿವಸ, 2 ದಿವಸ, ತಿಂಗಳ, 2 ತಿಂಗಳ. ಹಂಗ ನಮಗೂ ಅನಿಸ್ತು ಮಠ ಬಿಟ್ಟು ಇದ್ರ ಹೆಂಗೆ ನಡೀತದ ವ್ಯವಸ್ಥೆ ಅಂತಲೂ ಒಂದು ಸಾರಿ ನಾವು ನೋಡ್ಕೋಬೇಕಲ್ಲ. ನಮಗನಿಸ್ತು 2 ಮಠಗಳು 2 ಭಕ್ತರನ್ನು ನೋಡಿಬಿಟ್ರೆ ಎಷ್ಟು ದಿವಸ ನಾವು ತೀರ್ಥಯಾತ್ರೆ ಗಂಗೋತ್ರಿ, ಯಮುನೋತ್ರಿ, ಭದ್ರಿ, ಕೇದಾರ ಎಷ್ಟು ಅಡ್ಡಾಡಿದ್ರು ನಮ್ಮ ಭಕ್ತರು ಅಷ್ಟೇ ಸಮರ್ಥವಾಗಿ ಮಠಗಳನ್ನು ಮುನ್ನಡೆಸುವಷ್ಟು ಶಕ್ತಿ ನಮ್ಮ ಗುರುಗಳು ಅವರೆಲ್ಲರಿಗೂ ದಯಪಾಲಿಸಿದ್ದಾರೆ ಅನ್ನೋದನ್ನೇ ಬಹಳ ವಿಶೇಷ. ಯಾವ ಕೆಲಸಗಳು ನಿಂತಿಲ್ಲ, ಎಲ್ಲವೂ ತನ್ನ ಪೂರ್ತಿಗೆ ತಾನು ಗುರುಗಳ ಆಜ್ಞೆಗನುಸಾರವಾಗಿ ಅವೆಲ್ಲವುಗಳ ನಡೆದಿರುವುದನ್ನು ನೋಡಿದರೆ ನಮ್ಮ ಗುರುಗಳು ಬೇರೆ ಎಲ್ಲೂ ಇಲ್ಲ. ಶಾಂತಾಶ್ರಮ ಷಣ್ಮುಖಾರೂಢ ಮಠದ ಪ್ರತಿ ಕಲ್ಲಿನಲ್ಲಿ, ಪ್ರತಿ ಕಂಬದಲ್ಲಿ, ಪ್ರತಿ ಮಣ್ಣಿನಲ್ಲಿ, ಪ್ರತಿ ಕಣಗಳಲ್ಲೂ ಎಲ್ಲ ಗುರುಗಳು ತುಂಬಿಕೊಂಡಿದ್ದಾರೆ ಅನ್ನೋದು ಇದೆಲ್ಲ ನಡೆಯುವುದನ್ನು ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಅಂತಹ 2 ತಿಂಗಳ ಸುದೀರ್ಘವಾದ ಪ್ರವಾಸವನ್ನು ಮುಗಿಸಿ ಬಂದಂಥ ಈ ಪ್ರಸಂಗದಲ್ಲಿ ನಿಮ್ಮೆಲ್ಲರ ಆತ್ಮೀಯವಾದಂಥ ಸ್ವಾಗತ ನೋಡಿದರೆ ಅದ ಆಚಾರ್ಯ ಸ್ವಾಮಿಗಳಿಗೆ ಹೇಳ್ತಿದ್ದೆ. ಹೊಳ್ಳಿ ಮತ್ತೆ ಮಠಕ್ಕೆ ಉತ್ತರಾಧಿಕಾರಿ ಬಂದ ನಮ್ಮ ಅಪ್ಪವ್ರು ಹಿಂಗೆ ಸ್ವಾಗತ ಮಾಡಿದ್ರಲ್ಲ. ಒಂದೇ ಸರಿ ನಾನು ಮಠಕ್ಕೆ ಬಂದಾಗ ಗುರುಗಳು ಎಲ್ಲ ಭಕ್ತರನಿಗೆ ಸಾಲು ಹಿಡಿದು ಹಿಂಗೆ ನಿಲ್ಲಿಸಿ ಇಲ್ಲಿತ್ತವ ಗೇಟ್, ಆ ಕಡೆ ಮೂಲಿ ಗೇಟಿಗೆ ಮಾಲಿ ಹಾಕಿ ಎಲ್ಲರನ್ನ ಒಳಗೆ ಕರ್ಕೋದು ಅಂತ ಹೇಳಿದ್ರು. ಮತ್ತೆ ಅದು ನನ್ನ ನೆನಪಿಗೆ ಬಂದಂಗೆ ಆಯ್ತು. ಏನೇ ಇರಲಿ, ನಿಮ್ಮ ಪ್ರೀತಿ ಅದು ಬಹಳ ದೊಡ್ಡ. ಇದು ನಾವು ಹೇಳಿ ಕೇಳಿ ಕೂಡಿಸಿದಂಥ ಕಾರ್ಯಕ್ರಮ ಅಲ್ಲ, ಎಲ್ಲ ಅವರಾಗಲೇ ತಿಳಿದು ಬಂದಿರುವಂಥ ಕಾರ್ಯಕ್ರಮ. ಆದಾಗ್ಯೂ ನೀವು ಶ್ರಾವಣದಲ್ಲೇ ರೂಢಿ ಇಟ್ಕೋರಿ. ಎಲ್ಲರೂ ಕೂಡೋದು, ಯಾಕಂದ್ರೆ ಹಗಲೆಲ್ಲ ಇದನ್ನು ಮಾಡಿದರೆ ಎಲ್ಲರಿಗೂ ಕಷ್ಟನೇ. ಸುಮ್ಮನೆ ಇಲ್ಲಿದ್ದವ್ರ ಮಟ್ಟದಾಗ ಗುರುಗಳು ಅಂತ ಒಂದು ಭಕ್ತಿಯಿಂದ ಅಷ್ಟು ಮಾಡ್ತಿರ್ತಾರೆ. ಮುಂದಿನ ವರ್ಷದಿಂದ ಎಲ್ಲರೂ ಶ್ರಾವಣ ಮಾಸ ಮತ್ತು ಆರೂಢ ಜ್ಯೋತಿ ಅಧ್ಯಾತ್ಮ ಶಿಬಿರ ಇವೆರಡೇ ನಮ್ಮ ಮುಖ್ಯ ಕಾರ್ಯಕ್ರಮಗಳು ಅಂತ ಪ್ರಸಂಗದಲ್ಲಿ ಹೇಳಿ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಸದ್ಗುರುನಾಥನ ದಿವ್ಯ ಕೃಪೆ ಇರಲಿ ಅಂತ ಪ್ರಾರ್ಥಿಸಿ ಎಲ್ಲರೂ 5 ಸಾರಿ ಓಂ ನಮಃ ಶಿವಾಯ ಹೇಳಿ ಕಾರ್ಯಕ್ರಮಕ್ಕೆ ಮಂಗಲ. ನೇರವಾಗಿ ಕೂತ್ಕೊಡ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಘ್ರೀಕಮಲದ್ವಂದ್ವಂ ಆಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ.